ಮಹಾಕುಂಭಮೇಳ ಟ್ರಿಪ್ಪಲ್ಲಿ ನಾವು ನೆಕ್ಸ್ಟ್ ಹೋಗಿದ್ದು ಉಜ್ಜಯಿನ್ಗೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಜಸ್ಟ್ ಕಾಶಿಯಿಂದ ಉಜ್ಜಯಿನಿಗೆ ಬಂದು ರೀಚ್ ಆಗಿದ್ದೀವಿ. ನದಿ ಹತ್ರ ಆಟೋಲ್ಲಿ ಹೋಗ್ತಾ ಇದ್ದೀವಿ. ನದಿಲಿ ಇವಾಗ ಸ್ನಾನ ಮಾಡಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಣ ಅಂತ. ಅದಕ್ಕೆ ಮುಂಚೆ ಲಗೇಜ್ ಎಲ್ಲ ಇಡಬೇಕು. ತುಂಬ ವೆಯ್ಟ್ ಇದೆ ಲಗೇಜ್ ಎಲ್ಲ. ಲಾಕರ್ ಸಿಕ್ಕಿದ್ರೆ ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಲಗೇಜ್ ಜಾಸ್ತಿ ಅಂತ ಹೇಳಿದ್ನಲ್ಲ, ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಹೊರಬೇಕು ಏನಕ್ಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಲಗೇಜ್ ಪ್ಯಾಕ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ. ಇವರಿಬ್ರಲ್ಲ, ಆ್ಯಕ್ಚುಲಿ ನಾನು ಇವ್ರದೇ. ನನ್ನ ಟಾಸ್ಕ್ ಅಂದರೆ ಟಾಸ್ಕ್ ಆಗೋಗಿತ್ತು ಲಗೇಜ್ ಹೊರೋದೇನೆ. ಹಂಗೂ ಬಂದಿದ್ದೀವಿ. ಎಕ್ಸಾಕ್ಟ್ 1 ವರ್ಷದಿಂದ ಬಂದಿದ್ದೆ ನಾನು ಮಹಾಕಾಳೇಶ್ವರ್ಗೆ. ಮತ್ತೆ ಬರ್ತಾಯಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಅವ್ರು ಸುಮಾರು ವರ್ಷದಿಂದ ವೆಯ್ಟ್ ಮಾಡ್ತಿದ್ರಂತೆ. ಹಲವಾರು ವರ್ಷಕ್ಕೆ ಅನಿಸಿತ್ತು ನನಗೆ ಮಹಾಕಾಳೇಶ್ವರಕ್ಕೆ ಬರಬೇಕು. ಇವತ್ತು ಇಲ್ಲಿ ಬಂದಿದ್ದೇನೆ, ನಮಗೆ ಆಯ್ತಿಲ್ಲ ಆ್ಯಕ್ಚುಲಿ. ಹೋಗಿ ದರ್ಶನ ಮಾಡ್ಕೊಂಬಿಟ್ರೆ ಪಾವನ. ನನಗೆ ಒಂದು 2-3 ವರ್ಷದಿಂದ ಹೇಳ್ತಾಯಿದ್ರು, ಲಾಸ್ಟ್ ಸತಿ ಯಾಕೆ ಬ್ರೋ ನನ್ನ ಬಿಟ್ಟೋಗಿದ್ರಿ ಅಂತಲೂ ಹೇಳ್ತಾಯಿದ್ರು. ಉಜ್ಜಯಿಗೆ ಬಿಟ್ಟು ಬರ್ದೈತೆ ನೀವು. ನಾನು ಆ್ಯಕ್ಚುಲಿ ಸೋಲೋ ಬಂದಿದ್ನಲ್ಲ, ಹಂಗಾಗಿ ಬ್ಯಾಚ್ ಬ್ಯಾಚೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮತ್ತೊಂದು ಯಾರು ಮೆಂಬರು, ಈ ಟ್ರಿಪ್ನ ಮೆಂಬರು. ರೂಮಲ್ಲಿ ಲಗೇಜ್ ಇಟ್ಟು ಇವಾಗ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಫೋನೆಲ್ಲ ಫಸ್ಟೇ ಲಾಕರಲ್ಲಿ ಇಡಬೇಕು. ಲಾಕರ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಜನ ಅಲ್ಲಿಂದಷ್ಟೆಲ್ಲ ಇಲ್ಲ. ಪ್ರಯಾಗ್ರಾಜ್ ಕಾಶಿ ನೋಡಿ ಇಲ್ಲಿ ಬಂದವ್ರಿಗೆ ಒಂಥರ ಫ್ರೀ ಸ್ವಲ್ಪ ಫ್ರೀಯಾಗೇ ಇದೆ. ಪ್ರಯಾಗ್ರಾಜು ಕಾಶಿಲಂತೂ ಸಮುದ್ರ. ದರ್ಶನಕ್ಕೆ ಲೈನಲ್ಲಿ ಹೋಗ್ತಾ ಇದ್ದೀವಿ. ಸುಮಾರು ಜನ ಇದ್ದಾರೆ ಆಲ್ರೆಡಿ, ಬಟ್ ಅಷ್ಟೇನು ಹ್ಯೂಜ್ ಕ್ರೌಡ್ ಇಲ್ಲ. ಮೂವ್ ಆಗ್ತಿದೆ ಸಾಕು. ಎಷ್ಟೇ ಜನ ಇರಲಿ, ಮೂವ್ ಆಗ್ತಾ ಇರ್ಬೇಕು. ಹಚ್ಕೊಂಡ್ರೆ ನಿಮಿಷ ಆಗುತ್ತೆ. ನಮ ಪಾರ್ವತಿ ಪತಿ ಹರ ಹರ ಮಹಾದೇವ್. ಬಂ 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 ಬಂ. ಜನ ಇದ್ದಾರೆ, ಬಟ್ ಅಷ್ಟೊಂದೇನಿಲ್ಲ. ಬೇಗ ಮೂವ್ ಆಗ್ತಿದೆ. ಮೇ ಬಿ 1 hour ಒಳಗೆ ಎಲ್ಲ ದರ್ಶನ ಆಗ್ತಿದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿರೋ ಎಲ್ಲ ಭಯಗಳನ್ನೂ ಮುಕ್ತಿ ಹೊಂದಬಹುದು. ಮಹಾಕಾಳೇಶ್ವರನಿಗೆ ಭಸ್ಮಾರತಿ ಮಾಡೋದನ್ನು ನೋಡೋದೇ ಒಂದು ವೈಭವ. ಪ್ರತಿನಿತ್ಯ ಸ್ವಾಮಿಗೆ 6 ರೀತಿಯ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಬೆಳಗ್ಗೆ 4 ಗಂಟೆಗೆ ಭಸ್ಮಾರತಿಯಿಂದ ಸ್ವಾಮಿಗೆ ಪೂಜೆ ಶುರು ಮಾಡ್ತಾರೆ. ಭಸ್ಮಾರತಿ ಟಿಕೆಟ್ನ 1 ದಿನ ಮುಂಚೆನೇ ಕೊಡ್ತಾರೆ. ಬೇಗ ಹೋಗಿ ಲೈನಲ್ಲಿ ನಿಂತ್ಕೊಂಡ್ರೆ ಸಿಗ್ಬೋದು. ಇಲ್ಲ ಅಂದರೆ ಆನ್ಲೈನಲ್ಲಿ 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಂಡು ಈಗಿನ್ನೂ ಆಚೆ ಬಂದ್ವಿ. ಬಹಳ ಅದ್ಭುತವಾಗಿತ್ತು ದರ್ಶನ. ಜನನೂ ಇರ್ಲಿಲ್ಲ. ಕೂತ್ಕೊಂಡು ಒಂದ್ ಸ್ವಲ್ಪ ಮೆಡಿಟೇಷನ್ ಕೂಡ ಮಾಡಿದ್ವಿ ಒಳಗಡೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಇದು ನನ್ನ 2ನೇ ಭೇಟಿ ಮಹಾಕಾಳೇಶ್ವರನ ದರ್ಶನ ಆಗಿದ್ದು. ತುಂಬಾ ಖುಷಿ ಆಯ್ತು ನನಗಂತೂ. ಜೈ ಮಹಾಕಾಲ್. ಮಹಾಕಾಳೇಶ್ವರ ದೇವಸ್ಥಾನದ ಆವರಣದಲ್ಲೇ ಹಲವಾರು ದೇವಸ್ಥಾನಗಳಿದೆ. ಪ್ರಮುಖವಾಗಿ 12 ಜ್ಯೋತಿರ್ಲಿಂಗಗಳ ಹೆಸರಿನಲ್ಲಿ ಲಿಂಗಗಳನ್ನ ಸ್ಥಾಪನೆ ಮಾಡಿದ್ದಾರೆ.
ಸ್ವಾಮಿ ಆಶೀರ್ವಾದ ಪಡ್ಕೊಂಡು ನೆಕ್ಸ್ಟ್ ನಾವೆಲ್ಲಪ್ಪ ಹೋದ್ವಿ ಅಂದ್ರೆ ಮಹಾಕಾಳ್ ಥೀಮ್ ಪಾರ್ಕಿಗೆ. ದೇವಸ್ಥಾನದ ಆವರಣದಲ್ಲೇ ಇದೆ, ತುಂಬಾ ಅದ್ಭುತವಾಗಿ ಮತ್ತು ಪ್ರಶಾಂತವಾಗಿದೆ. ಇಲ್ಲಿಗೆ ಬರೋದನ್ನ ಮಿಸ್ ಮಾಡಬೇಡಿ. ಮಹಾಕಾಳೇಶ್ವರನ ದರ್ಶನ ಮಾಡಿ ಮತ್ತು ಒಳಗಡೆ ಇರೋವಂಥ ಬೇರೆ ಬೇರೆ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಿ ಆಚೆ ಬಂದಿದ್ದೀವಿ. ಈಗ ಬಡ ಗಣೇಶ್ ಮಂದಿರ್ಗೆ ಹೋಗೋಣ ಅಂತ ಇದ್ದೀವಿ. ಘಟ್ಕಾಳಿಕಾ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಇದು ಅಕ್ಕಪಕ್ಕ ಸುತ್ತ ಇರೋ ದೇವಸ್ಥಾನಗಳು, ಇಲ್ಲೇ ಸುತ್ತಮುತ್ತ ಮಸ್ಟ್ ವಾಚ್ ವಿಸಿಟ್ ಟೆಂಪಲ್ಸ್ ಇವೆಲ್ಲ ಹೋಗ್ತಾ ಇದ್ದೀವಿ ಘಟ್ಕಾಳಿಕಾ ಮಂದಿರ್ಗೆ. ನೀವು ಈ ಸೈಡ್ ಬಂದಾಗ ವಿಸಿಟ್ ಮಾಡಿ ದೇವಸ್ಥಾನ. 5ನೇ ಶತಮಾನದಲ್ಲಿ ಮಹಾಕವಿ ಕಾಳಿದಾಸನಿಗೆ ತಾಯಿಯ ಅನುಗ್ರಹ ಆಗಿದ್ದು ಇದೇ ದೇವಸ್ಥಾನದಲ್ಲಿ. ರಾಜ ಹರ್ಷವರ್ಧನೆಯಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ. ಘಟ್ಕಾಳಿಕಾ ಮಂದಿರ್ ದೇವಸ್ಥಾನ ಆದಮೇಲೆ ನಾನು ನೆಕ್ಸ್ಟ್ ಹೋಗಿದ್ದು ಸ್ಥಿರ್ಮನ್ ಗಣೇಶ್ ಮಂದಿರ್ಗೆ. ದೇವಸ್ಥಾನದಲ್ಲಿದ್ದ ಹಸುಗಳಿಗೆ ಮೇವು ತಿನ್ನಿಸಿ ನನಗಂತೂ ತುಂಬ ಖುಷಿಯಾಯಿತು. ಕಾಳಿ ಮಾತೆ ಮತ್ತು ಸ್ಥಿರ್ಮನ್ ಗಣೇಶ್ ಮಂದಿರ್ ಮುಗಿಸ್ಕೊಂಡು ಇವಾಗ ಕಾಲ್ಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿಬ್ರು. ಅಕ್ಕಪಕ್ಕ ನೇಚರ್ ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಸನ್ಸೆಟ್ ಆಗ್ತಿದೆ, ಕ್ರೇಜಿ ಆಗಿದೆ. ನಮ್ ಫ್ರೆಂಡ್ ಶಶಿ ಬ್ರೋ ಬರ್ಲಿಲ್ಲ, ಅವ್ರು ಇನ್ನೊಂದ್ಸತಿ ಮಹಾಕಾಳಿ ದರ್ಶನಕ್ಕೆ ಹೋದ್ರು. ನಾವು ಬೇರೆ ಬೇರೆ ದೇವಸ್ಥಾನ ಸುತ್ಕೊಂಬರೋಣ ಅಂತ ಬಂದಿದ್ದೀವಿ. ಇವಾಗಿನ್ನು 1 ಕ್ವಾರ್ಟರ್ ಎಣ್ಣೆ ತಗೊಂಡ್ವಿ. ನಮ್ಗಲ್ಲ, ಕಾಲಭೈರವ ಸ್ವಾಮಿಗೆ ಅರ್ಪಣೆ ಮಾಡಕ್ಕೆ. ಕಾಲಭೈರವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಎಣ್ಣೆ ಅಂಗಡಿ ತೋರಿಸ್ತಿದ್ದೀನಿ ಅನ್ಕೋಬಿಡಿ. ಕಾಲಭೈರವಂಗೆ ಪ್ರಸಾದ ಅರ್ಪಣೆ ಮಾಡ್ತೀವಿ ಎಣ್ಣೆನ. ಹಂಗಂತ ಸ್ವಾಮಿ ಎಣ್ಣೆ ಕುಡಿಯುತ್ತಾ ಅಂತ ಅಲ್ಲ, ನಮ್ದೆಲ್ಲ ನೆಗೆಟಿವಿಟಿನೂ ಆ ಸ್ವಾಮಿನೇ ತಗೊಳುತ್ತೆ ಅಂತ ಅದಕ್ಕೆ ಅರ್ಥ. ಕೆಟ್ಟ ಚಟಗಳಿಗೆಲ್ಲ ಒಳಗಾಗಿರ್ತೀವಿ, ದೇವ್ರ ಹೆಸರು ಹೇಳಿ ಅದಕ್ಕೆ ಅರ್ಪಣೆ ಮಾಡ್ಬಿಡೋದು, ನೀನೇ ಇಟ್ಕೊಳಪ್ಪ ಸ್ವಾಮಿ ಅಂತ. ಒಳ್ಳೆ ಮನುಷ್ಯನಾಗಿ ನಮ್ಮನ್ನ ಪರಿವರ್ತನೆ ಮಾಡುವಂತ ಒಂದು ಸಿಂಬಾಲಿಕಲ್ಲಿ ಅದನ್ನ ಅರ್ಪಿಸ್ತೀವಿ. ನೋಡಿ, ಇಲ್ಲಿ ಕಾಲಭೈರವ ದೇವಸ್ಥಾನದ ಹತ್ರ ನಮ್ ಕನ್ನಡದವ್ರು ಸಿಕ್ಕವ್ರೆ. ನಮಸ್ಕಾರ ಅಣ್ಣ. ಯಾವೂರು? ಕುಂಭಮೇಳಕ್ಕೆ ಹೋಗಿದ್ರಂತೆ. ಯಾವೂರಣ್ಣ? ಗುಲ್ಬರ್ಗ. ನಾವ್ 29ನೇ ತಾರೀಕು ಹೋಗಿದ್ವಿ. ನೀವ್ ಯಾವಾಗ ಹೋಗಿದ್ರಿ ಕುಂಭಕ್ಕೆ? 25ಕ್ಕೆ. ಅಂದ್ರೆ ಫುಲ್ ಫ್ರೀ ಇತ್ತ 25ಕ್ಕೆಲ್ಲ? ನಾವು ಅದೇ 29ನೇ ತಾರೀಕು ಹೋಗಿದ್ವಿ. ಕಾಲಭೈರವ ಸ್ವಾಮಿ ವಿಗ್ರಹ ಎಣ್ಣೆ ಕುಡಿಯೋದು ನೋಡಿ ಒಬ್ಬ ಬ್ರಿಟಿಷ್ ಆಫೀಸರು ಅನುಮಾನ ಪಟ್ಟು ಇವರೇನೋ ಕನೆಕ್ಷನ್ ಮಾಡಿ ಹೊರಗಡೆ ಬಿಡ್ತಾ ಇದ್ದಾರೆ ಅಂತ ದೇವಸ್ಥಾನನ ಎಕ್ಸ್ಕವೇಷನ್ ಮಾಡ್ತಾನೆ. ಭೂಮಿಯಲ್ಲಿ ಒಂಚೂರು ತೇವಾಂಶ ಕಾಣಲ್ಲ. ಅವ್ನು ಮಾಡಿದ್ದು ತಪ್ಪು ಅಂತ ಆವಾಗಲೇ ಅರಿವಾಗಿ
ಕಾಲಭೈರವನ ಕ್ಷಮಾಪಣೆ ಕೇಳಿ ಕಾಲಭೈರವನಿಗೆ ಭಕ್ತ ಆಗಿರೋ ಇತಿಹಾಸ ಕೂಡ ಇಲ್ಲಿದೆ. ಕಾಲಭೈರವ ಸ್ವಾಮಿ ಆಶೀರ್ವಾದ ತಗೊಂಡು ನಾವು ನೆಕ್ಸ್ಟ್ ಎಲ್ಲಪ್ಪ ಹೋದ್ವಿ ಅಂದರೆ ಮಂಗಳನಾಥ್ ಮಂದಿರ್ಗೆ. ನಮಗೆ ಯಾವುದೇ ದೋಷಗಳಿದ್ರೂ ಮಂಗಳನಾಥ್ ಮಂದಿರಲ್ಲಿ ಪೂಜೆ ಮಾಡಿಸಿದ್ರೆ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಇದೆ. ಕೊನೆಯದಾಗಿ ನಾವು ಹೋಗಿದ್ದು 51 ಶಕ್ತಿಪೀಠಗಳಲ್ಲಿ ಉಜ್ಜಯಿನಲ್ಲಿ ನೆಲೆಸಿರೋ ಹರಸಿದ್ಧಿ ಮಾತಾ ಶಕ್ತಿಪೀಠ. ಸತಿ ತಾಯಿಯ ಮೊಣಕೈ ಭಾಗ ಇಲ್ಲಿ ಬಿದ್ದಿತ್ತು ಅಂತ ನಂಬಿಕೆ ಇದೆ. ರಾಜ ವಿಕ್ರಮಾದಿತ್ಯನ ಕುಲದೇವಿ ಕೂಡ ಹರಸಿದ್ಧಿ ಮಾತಾ. ತಾಯಿ ಆಶೀರ್ವಾದ ಪಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಉಜ್ಜಯಿನ ಬೀದಿಗಳಲ್ಲಿ ಓಡಾಡಿದ್ವಿ. ಈ ರೀತಿ ನಮ್ಮ ಉಜ್ಜಯಿನ್ ಜರ್ನಿ ಮುಗಿಸಿದ್ವಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಅಯೋಧ್ಯೆ ವಿಡಿಯೋ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹರ ಹರ್ ಮಹಾದೇವ್.